ಪುಟಾಣಿ ಗೆಳೆಯರೇ, ಪುಟಾಣಿ ಮಾಯಾಲೋಕಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಆಕಾಶದಲ್ಲಿ ಕಾಮನಬಿಲ್ಲನ್ನು ನೋಡಿದ್ದೀರಾ ಅಲ್ವಾ? ಆದರೆ ಒಂದಾನೊಂದು ಕಾಲದಲ್ಲಿ ಆಕಾಶದಲ್ಲಿದ್ದ ಒಂದು ಕಾಮನಬಿಲ್ಲು ತುಂಬಾ ಅಹಂಕಾರಿಯಾಗಿತ್ತು. ಅದು ತನ್ನ ಬಣ್ಣಗಳ ಬಗ್ಗೆ ತುಂಬಾ ಹೆಮ್ಮೆ ಪಡುತ್ತಿತ್ತು. ಆದರೆ ಒಂದು ದಿನ ಏನಾಯಿತು ಗೊತ್ತಾ? ಮಳೆ ಹನಿಯ ಜೊತೆ ಜಗಳವಾಡಿ ಕಾಮನಬಿಲ್ಲು ತನ್ನೆಲ್ಲಾ ಬಣ್ಣಗಳನ್ನು ಕಳೆದುಕೊಂಡು ಬಿಟ್ಟಿತು. ಅಯ್ಯೋ ಪಾಪ, ಅಹಂಕಾರದಿಂದ ಕಾಮನಬಿಲ್ಲು ತನ್ನೆಲ್ಲ ಬಣ್ಣಗಳನ್ನು ಕಳೆದುಕೊಂಡಿತೆ. ಇದು ನಿಜವಾಗಿಯೂ ದುಃಖದ ಸಂಗತಿ. ಹಾಗಾದರೆ ಆ ಬೂದು ಬಣ್ಣದ ಪಟ್ಟಿ ಮತ್ತೆ ತನ್ನ ಬಣ್ಣಗಳನ್ನು ಹೇಗೆ ಪಡೆದುಕೊಂಡಿತು? ಮುಂದಿನ ಕಥೆ ಏನು? ಈಗ ಅದು ಬರೀ ಬೂದು ಬಣ್ಣದ ಒಂದು ಪಟ್ಟಿಯಂತೆ ಕಾಣುತ್ತಿತ್ತು. ಕಾಮನಬಿಲ್ಲು ಅಳುತ್ತಾ ಬಣ್ಣದ ಹೂವುಗಳ ಹತ್ತಿರ ಹೋಯಿತು. ನನಗೆ ಸ್ವಲ್ಪ ಕೆಂಪು ಬಣ್ಣ ಕೊಡಿ ಎಂದು ಕೇಳಿತು. ಹೂವುಗಳಂದವು, ನೀನು ತುಂಬಾ ಅಹಂಕಾರಿ, ನಾವು ನಿನಗೆ ಬಣ್ಣ ಕೊಡಲ್ಲ. ನವಿಲು ಕೂಡ ತನ್ನ ಬಣ್ಣ ಕೊಡಲು ನಿರಾಕರಿಸಿತು. ಕಾಮನಬಿಲ್ಲು ತುಂಬಾ ಹತಾಶೆಯಾಯಿತು. ಬಣ್ಣವಿಲ್ಲದ ನಾನು ಯಾರಿಗೂ ಬೇಡವಾಗಿದ್ದೇನೆ ಎಂದು ಅಳತೊಡಗಿತು. ಆಗ ಅಲ್ಲಿಗೆ ಒಂದು ಪುಟ್ಟ ಗುಬ್ಬಚ್ಚಿ ಹಾರಿ ಬಂತು. ಆ ಗುಬ್ಬಚ್ಚಿಗೆ ನವಿಲಿನಂತೆ ಬಣ್ಣವಿರಲಿಲ್ಲ ಅಥವಾ ಹೂವಿನಂತೆ ಸುಗಂಧವಿರಲಿಲ್ಲ. ಅದು ನೋಡಲು ತುಂಬ ಸಾಧಾರಣವಾಗಿತ್ತು. ಆದರೆ ಆ ಗುಬ್ಬಚ್ಚಿಯ ಹೃದಯ ತುಂಬ ದೊಡ್ಡದಾಗಿತ್ತು. ಅದು ಕಾಮನಬಿಲ್ಲನ್ನು ನೋಡಿ ಕೇಳಿತು, ಗೆಳೆಯ, ನೀನು ಯಾಕೆ ಅಳುತ್ತಿದ್ದೀಯಾ? ಕಾಮನಬಿಲ್ಲು ನಡೆದ ವಿಷಯವನ್ನೆಲ್ಲ ಹೇಳಿತು. ಗುಬ್ಬಚ್ಚಿ ಹೇಳಿತು, ಚಿಂತಿಸಬೇಡ, ಬಣ್ಣ ಎಂಬುದು ಕೇವಲ ಹೊರನೋಟಕ್ಕೆ ಮಾತ್ರ. ನಿನ್ನಲ್ಲಿ ಸುಂದರವಾದ ಮನಸ್ಸಿದ್ದರೆ ಬಣ್ಣ ತಾನಾಗಿಯೇ ಬರುತ್ತದೆ. ಗುಬ್ಬಚ್ಚಿ ಕಾಮನಬಿಲ್ಲನ್ನು ಖುಷಿಪಡಿಸಲು ಹಾಡು ಹಾಡಿತು, ತಮಾಷೆ ಮಾಡಿತು. ಕಾಮನಬಿಲ್ಲು ಮೊದಲ ಬಾರಿಗೆ ತನ್ನ ಅಹಂಕಾರ ಮರೆತು ಜೋರಾಗಿ ನಕ್ಕಿತು. ಆಶ್ಚರ್ಯವೆಂದರೆ ಕಾಮನಬಿಲ್ಲು ನಕ್ಕ ತಕ್ಷಣ ಅದರ ಒಂದೊಂದೇ ಬಣ್ಣಗಳು ವಾಪಸ್ ಬರತೊಡಗಿದವು. ಕಾಮನಬಿಲ್ಲು ಈಗ ಸಂಪೂರ್ಣವಾಗಿ ಅರಳಿತ್ತು. ಅದು ಗುಬ್ಬಚ್ಚಿಗೆ ಹೇಳಿತು, ಇಷ್ಟು ದಿನ ನಾನು ಹೊರಗಿನ ಬಣ್ಣವೇ ಶಕ್ತಿ ಎಂದುಕೊಂಡಿದ್ದೆ. ಆದರೆ ಗೆಳೆಯ, ನಿಜವಾದ ಸೌಂದರ್ಯವಿರುವುದು ನಿನ್ನಂತಹ ಒಳ್ಳೆಯ ಮನಸ್ಸಿನಲ್ಲಿ. Hey Rainbow, don't be sad. Let's celebrate. ಅಂದಿನಿಂದ ಕಾಮನಬಿಲ್ಲು ಮತ್ತು ಆ ಪುಟ್ಟ ಗುಬ್ಬಚ್ಚಿ ಆತ್ಮೀಯ ಗೆಳೆಯರಾದರು. ನಮ್ಮ ಹೊರಗಿನ ರೂಪಕ್ಕಿಂತ ನಮ್ಮ ಒಳಗಿನ ಮನಸ್ಸು ಮತ್ತು ನಾವು ಇತರರೊಂದಿಗೆ ನಡೆದುಕೊಳ್ಳುವ ರೀತಿಯೇ ನಮ್ಮನ್ನು ಸುಂದರವಾಗಿಸುತ್ತದೆ. ಪುಟಾಣಿ ಲೋಕದ ಮುದ್ದು ಸ್ನೇಹಿತರೆ, ನಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.